ಬಳ್ಳಾರಿಯ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ. ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿ ಬೇಕೋ ಅಂತ ಇದೆ HP ಬಂಕ್. ನಗರದ ಕೂಲ್ ಕಾರ್ನರ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ. ಇನ್ನು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. ಇಲ್ಲಿ ಪರದಾಡ್ತಾ ಇದ್ದಾರೆ ವಾಹನ ಚಾಲಕರು. ಬಳ್ಳಾರಿಯ ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿರುವಂತಹ ಪರಿಸ್ಥಿತಿ. ಪೆಟ್ರೋಲ್ ಡೀಸೆಲ್ ಖಾಲಿ ಅಂತ ಬಿಕ್ಕೋ ಹೊಡಿತಾ ಇದೆ HP ಪೆಟ್ರೋಲ್ ಬಂಕ್. ನಗರದ ಕೂಲ್ ಕಾರ್ನರ್ ಬಳಿ HP ಪೆಟ್ರೋಲ್ ಬಂಕ್ ಇರುವಂತದ್ದು. ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ ಬಂಕ್ನ ಮಾಲೀಕರು. ಪೆಟ್ರೋಲ್ಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ವಾಹನ ಸವಾರರು. ಅವರಿಗೆ ನಿಜಕ್ಕೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಒಂದ್ ಕಡೆ ದರ ಏರಿಕೆ ಆಗಿದ್ರೆ ಮತ್ತೊಂದ್ ಕಡೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿದೆ. HP ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕೊಂಡು ಮಾಲೀಕರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಸಿನು ಬಳ್ಳಾರಿಯ ಈ ಒಂದು ಪರಿಸ್ಥಿತಿಗಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಯುದ್ಧದ ಪರಿಣಾಮ ಇದೀಗ ನಿಧಾನಕ್ಕೆ ಈ ಒಂದು ಪೆಟ್ರೋಲ್ ಬಂಕ್ಗಳ ಮೇಲೆ ಇವಾಗ ಕರಿನೆರಳು ಬಿದ್ದಿರ್ತಕ್ಕಂಥದ್ದು. ಇದೀಗ ಗಣಿನಾಡು ಬಳ್ಳಾರಿಯಲ್ಲಿ ಈ HP ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಏನು ನಗರದಲ್ಲಿ ಇರ್ತಕ್ಕಂಥ ಸುಮಾರು 4-5ಕ್ಕೂ ಹೆಚ್ಚು HP ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಪೆಟ್ರೋಲ್ ಸ್ಟಾಕ್ ದೊರೆಯದೆ ನಾಗರಿಕರು ಇವತ್ತು ಪರದಾಡ್ತಿರ್ತಕ್ಕಂಥದ್ದು. ಇವಾಗ ನಾವು ಈ ಒಂದು ಬಳ್ಳಾರಿಯ ಕೂಲ್ ಕಾರ್ನರ್ ಬಳಿ ಇರ್ತಕ್ಕಂತಹ ಒಂದು HP ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ನೀವೀಗ ಕಾಣ್ತಾ ಇರ್ಬೋದು, ಕಳೆದ 2 ದಿವಸಗಳಿಂದ ಈ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂದಿರೋದಿಲ್ಲ. ಈಗಾಗಲೇ ನೋ ಸ್ಟಾಕ್ ಅಂತ ಹೇಳ್ಬಿಟ್ಟು ಈಗ ಒಂದು ಬೋರ್ಡ್ ಅನ್ನು ಹಾಕಿರ್ತಕ್ಕಂಥದ್ದು. ದಿನವೊಂದಕ್ಕೆ ಸುಮಾರು ಸಾವಿರಾರು ಲೀಟರ್ ಒಂದು ಪೆಟ್ರೋಲ್ ಡೀಸೆಲ್ ಆಗ್ತಕ್ಕಂತಹ ಒಂದು ಬಂಕ್ ಇದು. ಯಾಕಂದ್ರೆ ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿ ಕೂಲ್ ಕಾರ್ನರ್ ಬಳಿ ಇರ್ತಕ್ಕಂತಹ ಪೆಟ್ರೋಲ್ ಬಂಕ್ ಬೆಳಿಗ್ಗೆ 6ರಿಂದ ರಾತ್ರಿ 12ರವರೆಗೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಬಂಕ್ ಇದೀಗ ಪೆಟ್ರೋಲ್ ಕೊರತೆಯಿಂದಾಗಿ ನೀವು ಕಾಣ್ತಾ ಇರ್ಬೋದು. ಇಲ್ಲಿ ಯಾವೊಬ್ಬ ವಾಹನ ಸವಾರರು ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ಳದೆ ಇದು ಬಿಕೋ ಅಂತ ಇದೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ಅವರು ಕೆಲಸ ಇಲ್ಲದೆ 2 ದಿವಸದಿಂದ ಕೆಲಸ ಕಾರ್ಯ ಇಲ್ಲದೆ ಇವಾಗ ಏನೊಂದು ರೊಟೀನ್ ವರ್ಕ್ ಅಲ್ಲಿ ಅಂದ್ರೆ ಈ ಬಂಕನ್ನ ಕಾಯ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಇಲ್ಲಿ ಈ ಪೆಟ್ರೋಲ್ ಬಂಕ್ ನ ಸಿಬ್ಬಂದಿ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ನಾವು ಮಾತಾಡ್ಸೋಣ. ಏನು ಈಗ ಎಷ್ಟು ದಿನ ಆಯ್ತು ಸ್ಟಾಕ್ ಖಾಲಿಯಾಗಿ? 2 ದಿನದಿಂದ ಸ್ಟಾಕ್ ಬಂದಿಲ್ಲ. ದಿನ ಎಷ್ಟು ಕನ್ಸಂಪ್ಷನ್ ಖರ್ಚಾಗ್ತಾ ಇತ್ತು? ಎಷ್ಟು ಫ್ಲೋಟಿಂಗ್? ಲೀಟರ್ ವರ್ಗೂ ಪೆಟ್ರೋಲ್ ಹೋಗುತ್ತೆ, 2000 ಲೀಟರ್ ವರ್ಗೂ ಡೀಸೆಲ್ ಹೋಗುತ್ತೆ, 1000 ಲೀಟರ್ ಪವರ್ ಹೋಗುತ್ತೆ. ಇಷ್ಟೆಲ್ಲ ನಾವು ಡೈಲಿ ನಮ್ದು ಇಷ್ಟೆಲ್ಲ ಸೇಲ್ ಇತ್ತು. ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ಲೀಟರ್ ಪೆಟ್ರೋಲ್ ಡೀಸೆಲ್ ಎಲ್ಲ ಸೇಲ್ ಆಗ್ತಾ ಇತ್ತು ನಮ್ಮ ಬಂಕ್. ಬಟ್ 2 ದಿನದಿಂದ ಯಾವುದೇ ಸ್ಟಾಕ್ ಬಂದಿಲ್ಲ. ಈಗ ಜನರು ಏನು ದಿನ ಎಂದಿನಂತೆ ಬರ್ತಾ ಇದಾರೆ, ಕೇಳ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಕಸ್ಟಮರ್ ಬರ್ತಾ ಇದಾರೆ, ಸರ್ ಬರುತ್ತೆ ಸ್ಟಾಕ್ ಬಂದಿಲ್ಲ, ಇವತ್ತು ಬರ್ಬೋದು ಇಲ್ಲ ನಾಳೆ ಬರ್ಬೋದು ಅನ್ನೋನ ಹೇಳ್ತಾ ಇದೀವಿ ನಾವು ಕಸ್ಟಮರ್ಗೆ. ಬಟ್ ಇದರಿಂದ ಕಸ್ಟಮರ್ಗೆ ತುಂಬಾ ತೊಂದರೆ ಆಗ್ತದೆ. ಈ ಮಧ್ಯಮ ವರ್ಗದ ಜನತೆಗಳಿಗೆ ತುಂಬಾ ಅಂದ್ರೆ ತುಂಬಾ ಕೊರತೆ ಆಗಿದೆ ಈ ಪೆಟ್ರೋಲ್ ಕಾರಣದಿಂದ. ಇದು ಏನಂತಂದ್ರೆ ಈ ಒಂದು HP ಪೆಟ್ರೋಲ್ ಬಂಕ್ ನಲ್ಲಿ ಈ ಒಂದು ಪೆಟ್ರೋಲ್ ನ ಒಂದು ಸಪ್ಲೈ ಆಗದೆ ಇರತಕ್ಕಂಥ ಕಾರಣ ಕಳೆದ ಒಂದು 2 ದಿನಗಳಿಂದನೂ ಕೂಡ ಇಲ್ಲಿ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ದಿನವೊಂದಕ್ಕೆ 5,000 ಲೀಟರ್ ವರೆಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಏನು ಒಂದು ಮಾರಾಟ ಮಾಡ್ತಾ ಇದ್ರು. ಇಂತಹ ಬಂಕ್ ಇದೀಗ ಪೆಟ್ರೋಲ್ ಸ್ಟಾಕ್ ಇಲ್ಲದೆ ಬಿಕೋ ಅಂತ ಇದೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ. ನಾವು ನೋಡ್ತಾ ಇದೀವಿ, ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ HP ಪೆಟ್ರೋಲ್ ಬಂಕ್ನವರು. ಇನ್ನು ಅಲ್ಲಿಗೆ ಬಂದಂತ ವಾಹನ ಸವಾರರು ಹಾಗೆ ವಾಪಸ್ ಹೋಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇದು ವಾಹನ ಸವಾರರಿಗೆ ತಲೆನೋವಾಗಿದೆ. ಒಂದ್ ಕಡೆ ರೇಟ್ ಜಾಸ್ತಿ ಆಗಿದೆ ಅಂತ ಪರದಾಡ್ತಾ ಇದ್ರೆ ಇಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿರುವಂಥದ್ದು. ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ಪರಿಸ್ಥಿತಿ ಮುಂದುವರೆದಿದೆ ಅಂತ ಹೇಳ್ಬಹುದು. ಎಷ್ಟೋ ಕಡೆಗಳಲ್ಲಿ ಇರೋಂಥ ಬೆಲೆ ಏನಿದೆ ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಈಗ ಅಧಿಕೃತವಾಗಿ ಸರ್ಕಾರವೇ ಬೆಲೆ ಏರಿಕೆ ಮಾಡಿರುವಂಥದ್ದು. 3 ರೂಪಾಯಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾಗೆ ಅದೊಂದು ಕಡೆ ಆದ್ರೆ ಕೆಲವೊಂದು ಕಡೆಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ಕೊಂಡು ಪೆಟ್ರೋಲ್ ಬಂಕ್ಗಳನ್ನೇ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಪರದಾಡ್ತಿದ್ದಾರೆ ವಾಹನ ಸವಾರರು.